ರಾಜ್ಯ ಸರ್ಕಾರ ಮತ್ತೆ ಗಂಡಸರ ಜೇಬಿಗೆ ಕತ್ತರಿ ಪ್ರಯೋಗಿಸಿದೆ. ಫ್ರೀ ಬಸ್ ಕೊಟ್ಟು ಮಹಿಳೆಯರನ್ನ ಸರ್ಕಾರ ಖುಷಿಪಡಿಸಿದೆ. ಆದರೆ ಈಗ ಬಸ್ನಲ್ಲಿ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದೆ. ಇನ್ನೊಂದು ಕಡೆ ಉಳಿದ ಗ್ಯಾರಂಟಿಗಳಿಗೂ ಕೂಡ ಹಣಕಾಸು ಹೊಂದಿಸುವಂತಹ ನಿಟ್ಟಿನಲ್ಲೋ ಏನೋ ಈ ವರ್ಷ 85,000 ಕೋಟಿ ರೂಪಾಯಿಗಳ ಸಾಲ ಮಾಡೋದಕ್ಕೂ ಕೂಡ ಮುಂದಾಗಿದೆ. ಗಂಡಸರ ಜೇಬಿಗೆ ಮತ್ತೆ ಕತ್ತರಿ ಹಾಕಿದ ಸರ್ಕಾರ. ಸರ್ಕಾರಿ ಬಸ್ಗಳ ಟಿಕೆಟ್ ದರ ಗಣನೀಯ ಏರಿಕೆ. ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಫ್ರೀ 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 ಅಂತ 5 ಗ್ಯಾರಂಟಿಗಳನ್ನ ಸರ್ಕಾರ ತಿಣುಕಾಡಿಕೊಂಡು ಜಾರಿಗೆ ತಂತು. ಒಂದು ಹಂತದಲ್ಲಿ ಯಶಸ್ವಿನೂ ಆಯಿತು. ಆದ್ರೀಗ ಗ್ಯಾರಂಟಿಗಳನ್ನ ಕೊಟ್ಟು ಆರ್ಥಿಕ ಇಕ್ಕಟ್ಟಿಗೆ ಸಿಲುಕಿರುವ ಸರ್ಕಾರ ಹಣಕಾಸಿನ ಬಿಕ್ಕಟ್ಟಿಗೆ ಸಿಲುಕಿದೆ. ಅದಕ್ಕೆ ಹೊಸ ವರ್ಷದ ಸಂಭ್ರಮ ಮುಗಿಯುತ್ತಿದ್ದಂಗೆ ಸರ್ಕಾರಿ ಬಸ್ಗಳ ಬೆಲೆ ಏರಿಕೆ ಮಾಡಿದೆ. ಇವತ್ತು ನಡೆದ ಸಂಪುಟ ಸಭೆಯಲ್ಲಿ ರಾಜ್ಯದ ಎಲ್ಲಾ 4 ಸಾರಿಗೆ ನಿಗಮಗಳ ಬೇಡಿಕೆಯಂತೆ ಬಸ್ ಟಿಕೆಟ್ ದರ ಏರಿಕೆಗೆ ತಥಾಸ್ತು ಅಂದಿದ್ದು ಎಲ್ಲ 4 ನಿಗಮಗಳ ಬಸ್ ದರವನ್ನ ಶೇಕಡ 15ರಷ್ಟು ಏರಿಕೆ ಮಾಡಿದೆ ಸಿದ್ದರಾಮಯ್ಯ ಸರ್ಕಾರ. ರಾಜ್ಯದ 4 ಸಾರಿಗೆ ಸಂಸ್ಥೆಗಳಾದ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, BSRTC, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಗಳ ಪ್ರಯಾಣದ ದರಗಳನ್ನು ಶೇಕಡ 15ರಷ್ಟು ಹೆಚ್ಚಳ ಮಾಡೋದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ಸಚಿವ ಸಂಪುಟ ನೀಡಿದೆ. ಶಕ್ತಿ ಯೋಜನೆಯಡಿ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮುಂದುವರೆಸಿದೆ. ಆದರೆ ಗಂಡಸರ ಜೇಬಿಗೆ ಮಾತ್ರ ಭರ್ಜರಿಯಾಗಿ ಕತ್ತರಿ ಹಾಕಿದೆ. ಮಹಿಳಾ ಮಣಿಯರನ್ನ ಮೆಚ್ಚಿಸೋಕೆ ಫ್ರೀ ಬಸ್ ಕೊಟ್ಟು ಗಂಡಸರ ಜೇಬಿಗೆ ಕತ್ತರಿ ಹಾಕಿದೆ ಸರ್ಕಾರ. ಸಹಜವಾಗಿ ಬಸ್ ಟಿಕೆಟ್ ದರಗಳ ಏರಿಕೆಗೆ ರಾಜ್ಯದ ಗಂಡಸರು ಸಿಟ್ಟು ಹೊರಹಾಕಿದ್ರು. ಬಸ್ ಟಿಕೆಟ್ ದರ ಅನ್ನೋದಕ್ಕಿಂತ ಬೆಲೆ ಏರಿಕೆ ಒಳ್ಳೆಯದಲ್ಲ ಅಂತ ಅನೇಕ ಹೆಂಗಸರು ಬೇಸರ ಹೊರಹಾಕಿದ್ರು. ಅಂತಂದ್ರೆ ಇವರು ಮಹಿಳೆಯರಿಗೆ ಉಚಿತ ಯಾರು ಕೊಡು ಅಂತ ಕೇಳಿದ್ರು. ಇವರು ಪೋರ್ಟ್ಫೋಲಿಯೋಗೋಸ್ಕರ ಇವರು ಇದು ಮಾಡಿಕೊಂಡು ಇವತ್ತಿನ ದಿವಸ ಅದೇ 15% ಜೆಂಟ್ಸ್ ಇದ್ರ ಮೇಲೆ ಹಾಕಬೇಕು ಅಂತ ಇವರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ನ್ಯಾಯ? ನೀವು ಶಕ್ತಿ ಯೋಜನೆ ನಿಮ್ಗೆ ಯಾರು ಕೇಳಿದ್ರು ಕೊಡಿ ಅಂತ ಕೇಳಿದ್ವಾ ನಾವು? ನೀವು ಓಟ್ಗೋಸ್ಕರ ನೀವು ಶಕ್ತಿ ಯೋಜನೆ ಮಾಡಿದ್ದೀರಾ. ನೀವು ಇದೇ ಹೋಗ್ತಾ ಇದ್ದೀರಾ, ಒಂದು ಜನರ ಮೇಲೆ ಬರ ಎಳಿತಾ ಇದ್ದೀರಾ ಹೊರತು ಜನರಿಗೆ ಉದ್ಧಾರ ಮಾಡೋದು ಯಾವುದೂ ಇಲ್ಲ. ಫ್ರೀ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿರ್ತಾರೆ. ಇವಾಗೆಲ್ಲ ಫ್ರೀ ಎಲ್ಲ ಓಟ್ ಹಾಕಾದ್ಮೇಲೆ ಎಲ್ಲಾದ್ರ ಮೇಲೆ ವಸೂಲಿ ಮಾಡ್ತಾ ಇರೋ ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ. ಅದು ಅವ್ರಿಗೆ ಲಾಭ ಆಗುತ್ತೆ. ಈಗ ಬಡವ್ರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಸರ್ಕಾರಕ್ಕೂ ಚೆನ್ನಾಗಿ ಗೊತ್ತು, ಜನ ಇವತ್ತು ಬೈತಾರೆ, ನಾಳೆ ಬೈತಾರೆ, ನಾಡಿದ್ದು ಎಲ್ಲ ಮರೆತು ಹೋಗ್ತಾರೆ ಅಂತ. ಅದಕ್ಕೆ ಬೆಲೆ ಏರಿಕೆ ಮಾಡಿರೋ ಮಂತ್ರಿ ಮಹೋದಯರು ಜಾಸ್ತಿ ತಲೆಕೆಡಿಸಿಕೊಳ್ಳಲ್ಲ. ಆದರೆ ಸರ್ಕಾರ ಇದ್ದಕ್ಕಿದ್ದಂತೆ ಸಾರಿಗೆ ದರ ಹೆಚ್ಚಳ ಮಾಡಿದ್ಯಾಕೆ, ಏನಿದರ ಗುಟ್ಟು ಅಂತ ನಿಮಗೂ ಅಂಕಿಅಂಶದ ಜೊತೆ ತೋರಿಸ್ತೀವಿ ನೋಡಿ. ಫ್ರೀ ಬಸ್ ಯೋಜನೆಯಿಂದ ಸಾರಿಗೆ ನಿಗಮಗಳಿಗೆ ಭರ್ಜರಿಯಾಗಿ ಲಾಭ ಬಂದಿದೆ. ಆದರೆ ಶಕ್ತಿ ಯೋಜನೆ ಬಾಕಿ ಹಣವನ್ನ ಸಾರಿಗೆ ನಿಗಮಗಳಿಗೆ ರಾಜ್ಯ ಸರ್ಕಾರ ಕೊಟ್ಟೇ ಇಲ್ಲ. ಸರ್ಕಾರದಿಂದ 4 ಸಾರಿಗೆ ನಿಗಮಗಳಿಗೆ ಒಟ್ಟು 6,468 ಕೋಟಿ ರೂಪಾಯಿ ಹಣ ಬಾಕಿ ಬರಬೇಕು. ಸರ್ಕಾರ ಕೈಚಲ್ಲಿ ಕೂತಾಗ ಸಾರಿಗೆ ನಿಗಮದವರು ಬಾಕಿ ಹಣ ರಿಲೀಸ್ ಮಾಡಿ, ಇಲ್ಲದಿದ್ದರೆ ಟಿಕೆಟ್ ದರ ಏರಿಸಿ ಅಂತ ಮನವಿ ಮಾಡಿದ್ರು. ಈಗ ಸರ್ಕಾರ ಜಾಣ ಹೆಜ್ಜೆ ಇಟ್ಟು ನಿಗಮಗಳಿಗೆ ಸದ್ಯಕ್ಕೆ ಬಾಕಿ ಹಣ ಕೊಡದೆ ದರ ಹೆಚ್ಚಿಸಿ ಗಂಡಸರ ಜೇಬಿಗೆ ಕತ್ತರಿ ಹಾಕಿದೆ. ಹಾಗಿದ್ರೆ 4 ಸಾರಿಗೆ ನಿಗಮಗಳಿಗೆ ಸರ್ಕಾರ 6,468 ಕೋಟಿ ಬಾಕಿ ಉಳಿಸ್ಕೊಂಡಿದ್ಯಾಕೆ? ಯಾರ್ಯಾರಿಗೆ ಎಷ್ಟು ಹಣ ಕೊಡಬೇಕಂತಾನೂ ಲೆಕ್ಕ ಕೊಡ್ತೀವಿ ನೋಡಿ. ನವೆಂಬರ್ 2024ರವರೆಗೂ ಸಿಕ್ಕಿರೋ ಅಂಕಿಅಂಶಗಳ ಪ್ರಕಾರ ಸಾರಿಗೆ ಸಿಬ್ಬಂದಿಯ ಭವಿಷ್ಯ ನಿಧಿಗೆ ಸರ್ಕಾರ 2,995 ಕೋಟಿಗೂ ಹೆಚ್ಚು ಹಣ ಬಾಕಿ ಉಳಿಸಿಕೊಂಡಿದೆ. ನಿವೃತ್ತ ನೌಕರರಿಗೆ ಕೊಡಬೇಕಾಗಿರುವ ಪಿಂಚಣಿ ಬಾಕಿ ಹತ್ರತ್ರ 625 ಕೋಟಿ. ಹಾಲಿ 73,000 ಸಿಬ್ಬಂದಿಗೆ ಸಂಬಳನೇ ಸಿಕ್ಕಿಲ್ಲ. ಹೆಚ್ಚು ಕಮ್ಮಿ 315 ಕೋಟಿ ಹೆಚ್ಚು ಹಣ ಬಾಕಿ ಇದೆ. ಇನ್ನು ಸಾರಿಗೆ ನಿಗಮಗಳಿಗೆ ಇಂಧನ ಪೂರೈಕೆ ಮಾಡೋರ ಹತ್ರನೂ 851 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಬಾಕಿ ಉಳಿಸಿಕೊಂಡಿದ್ದಾರೆ. ಬಸ್ಗಳ ಬಿಡಿಭಾಗ ಪೂರೈಸೋರಿಗೂ 883 ಕೋಟಿ ರೂಪಾಯಿ ಬಾಕಿ ಕೊಡಬೇಕಿದೆ. ಇದನ್ನ ಬಿಟ್ಟು ಸಾಲ, ಬಡ್ಡಿ, ಇತರೆ ಖರ್ಚುಗಳ ವೆಚ್ಚಗಳು ಅಂತ ಸರ್ಕಾರ ಇನ್ನೂ 800 ಕೋಟಿ ಹಣ ಬಾಕಿ ಕೊಡಬೇಕಿದೆ.
ಸಾರಿಗೆ ಸಚಿವರೇ ಕೊಟ್ಟಿರೋ ಅಂಕಿಅಂಶದ ಪ್ರಕಾರ ಬಿಎಂಟಿಸಿಗೆ 575 ಕೋಟಿಗೂ ಹೆಚ್ಚು ಬಾಕಿ ಕೊಡಬೇಕಿದೆ. ಕೆಎಸ್ಆರ್ಟಿಸಿಗೆ 295 ಕೋಟಿಗೂ ಹೆಚ್ಚು ಹಣ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ವಾಯುವ್ಯ ಸಾರಿಗೆಗೆ 322 ಕೋಟಿ 48 ಲಕ್ಷ ಬಾಕಿ ಇದ್ರೆ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಕ್ಕೆ 161 ಕೋಟಿ ಬಾಕಿ ಕೊಡಬೇಕು ಸರ್ಕಾರ. ಎಲ್ಲಕ್ಕಿಂತ ಅಚ್ಚರಿ ಅಂದ್ರೆ ಹಿಂದಿನ ಬಿಜೆಪಿ ಸರ್ಕಾರ 74,703 ನೌಕರರ ಮೂಲ ವೇತನವನ್ನ 2020 ಏಪ್ರಿಲ್ನಿಂದ ಅನ್ವಯ ಆಗುವಂತೆ 15% ಹೆಚ್ಚಿಸಿತ್ತು. 38 ತಿಂಗಳ ವೇತನ ಪರಿಷ್ಕರಣೆ ಹಿಂಬಾಕಿ ಹಣ 1,787 ಕೋಟಿಯನ್ನೂ ಈಗಿನ ಸರ್ಕಾರ ಕೊಟ್ಟಿಲ್ಲ. ಈಗ ಸಿದ್ದರಾಮಯ್ಯ ಸರ್ಕಾರ 15% ದರ ಹೆಚ್ಚಳ ಮಾಡಿದೆ. ಇದರಿಂದ 4 ರಸ್ತೆ ಸಾರಿಗೆ ನಿಗಮಗಳಿಗೆ ಪ್ರತಿದಿನ ಅಂದಾಜು 6 ರಿಂದ 7 ಕೋಟಿ ರೂಪಾಯಿ ಆದಾಯ ಹೆಚ್ಚಳವಾಗಲಿದೆ. ಅಂದ್ರೆ ಗಂಡಸರ ಜೇಬಿಗೆ ಕತ್ತರಿ ಹಾಕಿದ್ರಿಂದ ವರ್ಷಕ್ಕೆ ಹತ್ರತ್ರ 3,000 ಕೋಟಿ ರೂಪಾಯಿಗೂ ಅಧಿಕ ಆದಾಯ ಸಾರಿಗೆ ನಿಗಮಕ್ಕೆ ಸೇರುವ ನಿರೀಕ್ಷೆ ಇದೆ. ಸೊ ಈ ಮೊದಲು 100 ರೂಪಾಯಿಗೆ ಟಿಕೆಟ್ ಸಿಕ್ತಿದ್ರೆ ಇನ್ನು ಮುಂದೆ 115 ರೂಪಾಯಿ, 200 ರೂಪಾಯಿ ಟಿಕೆಟ್ ದರ ಇದ್ರೆ ಇನ್ನು ಮುಂದೆ 230 ರೂಪಾಯಿ, 500 ರೂಪಾಯಿ ಇದ್ದ ಟಿಕೆಟ್ ರೇಟ್ 575 ರೂಪಾಯಿ ಆದ್ರೆ 1,000 ರೂಪಾಯಿ ಟಿಕೆಟ್ ದರ ಇದ್ರೆ ಇನ್ನು ಮುಂದೆ 1,150 ರೂಪಾಯಿ ಕೊಡಬೇಕು. ಇನ್ನು ಈಗ ದರ ಏರಿಕೆ ಮಾಡಿರೋದ್ರಿಂದ ಸರ್ಕಾರ ಕೂಡ ಮಹಿಳೆಯರ ಬಸ್ ಟಿಕೆಟ್ ದರದ ಪಾಲನ್ನ ಸಾರಿಗೆ ನಿಗಮಗಳಿಗೆ ತುಂಬಲೇಬೇಕು. ಅಂದ್ರೆ ಈಗ ಏರಿಕೆಯಾಗಿರುವ 15% ಟಿಕೆಟ್ ದರ ಏರಿಕೆ ಮಹಿಳೆಯರ ಪ್ರಯಾಣಕ್ಕೂ ಅನ್ವಯವಾಗಲಿದ್ದು, ಆ ಏರಿಕೆ ಹಣವನ್ನು ಸೇರಿಸಿಯೇ ರಾಜ್ಯ ಸರ್ಕಾರ ಸಾರಿಗೆ ನಿಗಮಗಳಿಗೆ ನೀಡಬೇಕಿದೆ. ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿಯೂ ಸರ್ಕಾರಕ್ಕೆ ಹೊರೆ. ಆರ್ಬಿಐನಿಂದ 48,000 ಕೋಟಿ ಸಾಲ ಪಡೆಯಲು ನಿರ್ಧಾರ. ರಾಜ್ಯದಲ್ಲಿ 5 ಗ್ಯಾರಂಟಿಗಳಲ್ಲಿ ಸರ್ಕಾರಕ್ಕೆ ಹೆಚ್ಚು ಹೊರೆಯಾಗಿರುವ ಯೋಜನೆಗಳೆಂದ್ರೆ 1 ಅನ್ನಭಾಗ್ಯ, 2ನೇಯದ್ದು ಗೃಹಲಕ್ಷ್ಮಿ, 3ನೇಯದ್ದು ಗೃಹಜ್ಯೋತಿ. ಈ 3 ಗ್ಯಾರಂಟಿಗಳಿಗೂ ರಾಜ್ಯದ ಫಲಾನುಭವಿಗಳಿಗೆ ಹತ್ರತ್ರ 2 ರಿಂದ 3 ತಿಂಗಳಾದ್ರೂ ಬಾಕಿ ಹಣವನ್ನ ಸರ್ಕಾರ ಕೊಟ್ಟಿಲ್ಲ. ಇದರ ಜೊತೆಗೆ ಅಭಿವೃದ್ಧಿ ಯೋಜನೆಗಳಿಗೂ ಆರ್ಥಿಕ ಕೊರತೆ ಹೆಚ್ಚಾಗಿದೆ. ಹಾಗಾಗಿ ಸರ್ಕಾರ ಈ ವರ್ಷ ಅಂದ್ರೆ ಇದೇ ಜನವರಿಯಿಂದ ಮಾರ್ಚ್ ತ್ರೈಮಾಸಿಕ ಅವಧಿಯಲ್ಲಿ 48,000 ಕೋಟಿ ಸಾಲವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಪಡೆಯಲು ತೀರ್ಮಾನಿಸಿದೆ. ಅಂದಹಾಗೆ ನಿಮ್ಗೆ ಗೊತ್ತಿರಲಿ, ಕರ್ನಾಟಕ ರಾಜ್ಯದ ಸಾಲ ಹತ್ರತ್ರ ಈ ವರ್ಷ 6,60,000 ಕೋಟಿಗೆ ಹೋಗಿ ಮುಟ್ಟುತ್ತೆ. 2020-21 ಮಾಡಿದ ಸಾಲ 72,121 ಕೋಟಿ ರೂಪಾಯಿ. 2021-22ರಲ್ಲಿ 62,532 ಕೋಟಿ ರೂಪಾಯಿ ಸಾಲ. 2022-23ರಲ್ಲಿ 60,324 ಕೋಟಿ ರೂಪಾಯಿ ಸಾಲ. 2023-24ರಲ್ಲಿ 90,280 ಕೋಟಿ ಸಾಲ. 2024-25ಕ್ಕೆ 49,720 ಕೋಟಿ ರೂಪಾಯಿ. 2025ರ ಅಂತ್ಯಕ್ಕೆ 85,000 ಕೋಟಿ. ಸಿದ್ದರಾಮಯ್ಯ ಸರ್ಕಾರ ಈ ವರ್ಷ 85,000 ಕೋಟಿ ಸಾಲ ಮಾಡಿದ್ದೇ ಆದ್ರೆ ರಾಜ್ಯದ ಒಟ್ಟು ಸಾಲ 6,60,000 ಕೋಟಿ ಆಗಲಿದೆ. ಕೇಂದ್ರ ಸರ್ಕಾರ ಕೋವಿಡ್ ಬಳಿಕ 99 ವರ್ಷದವರೆಗೂ ಸಾಲ ತೀರಿಸೋಕೆ ಅವಕಾಶ ಕೊಟ್ಟಿದೆ. ಹೀಗಾಗಿ ಆರ್ಬಿಐ ನಿಯಮಗಳ ಪ್ರಕಾರನೇ ಸಾಲ ಮಾಡ್ತಿದ್ದೀವಿ, ಹೊರೆಯಾಗಿಲ್ಲ, ಆಗೋದೂ ಇಲ್ಲ ಅನ್ನೋದೇ ಸರ್ಕಾರದ ವಾದ. ಏನೇ ಹೇಳಿ, ಸಿದ್ದರಾಮಯ್ಯ ಸರ್ಕಾರಕ್ಕೆ 5 ಗ್ಯಾರಂಟಿಗಳು ಬಿಳಿಯಾನೆ ಆಗಿರೋದಂತೂ ಸತ್ಯ. ಇವತ್ತು ಬಸ್ ದರ ಏರಿಕೆಯಾಗಿದ್ದು, ಶೀಘ್ರದಲ್ಲೇ ನೀರಿನ ದರ ಏರಿಸೋಕೆ ಸಿದ್ಧತೆಗಳು ನಡೆಯುತ್ತಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ರಸ್ತೆ ಹೆಸರಲ್ಲಿ ರಾಜಕೀಯ ಬಹಳ ಜೋರಾಗಿ ನಡೀತಾ ಇದೆ. KRS ರಸ್ತೆಗಿರುವಂತಹ ಪ್ರಿನ್ಸೆಸ್ ಹೆಸರನ್ನು ತೆಗೆದು ಸಿದ್ದರಾಮಯ್ಯನವರ ಹೆಸರಿಡುವುದಕ್ಕೆ ಮಹಾನಗರ ಪಾಲಿಕೆ ರೆಡಿಯಾಗಿತ್ತು. ಆದರೆ ಇವತ್ತು ಬಿಜೆಪಿ ಸಂಸದ ಹಾಗೂ ರಾಜವಂಶಸ್ಥ ಯದುವೀರ್ ಹೆಸರು ಬದಲಿಸಬಾರದು ಅಂತ ಹೇಳಿ ಐತಿಹಾಸಿಕ ಸಾಕ್ಷಿಯನ್ನು ಕೊಟ್ಟಿದ್ದಾರೆ. ಇತಿಹಾಸಕಾರರು ಸಿದ್ದರಾಮಯ್ಯನವರ ಹೆಸರನ್ನ ಬೇರೆ ಕಡೆಗೆ ಇಡಿ ಅಂತ ಸಲಹೆಯನ್ನು ಬೇರೆ ನೀಡಿದ್ದಾರೆ. ಸಾಂಸ್ಕೃತಿಕ ನಗರಿಯಲ್ಲಿ ರಸ್ತೆ ರಾಜಕೀಯ. ಪ್ರಿನ್ಸೆಸ್ ವರ್ಸಸ್ ಸಿದ್ದರಾಮಯ್ಯ ನಾಮಕರಣ ಕದನ. ಮುಡಾ ಹಗರಣದ ವಿಷಯವಾಗಿ ದೊಡ್ಡ ಸುದ್ದಿಯಾಗಿದ್ದ ಮೈಸೂರಲ್ಲೀಗ ರಸ್ತೆ ನಾಮಕರಣದ ಕದನ ಜೋರಾಗಿದೆ. ಸಿದ್ದರಾಮಯ್ಯ ಹೆಸರಿಡುವುದಕ್ಕೆ ಪಾಲಿಕೆ ಮುಂದಾಗ್ತಿದ್ದಂತೆ ಹೋರಾಟಗಾರರು ಸಿಡಿದೆದ್ದಿದ್ದಾರೆ. ನಿನ್ನೆಯಷ್ಟೇ ಪ್ರಿನ್ಸೆಸ್ ಅಂತ ಬೋರ್ಡ್ ಹಾಕಿ ಹೋದವರಿಗೆ ರಾತ್ರೋರಾತ್ರಿ ಶಾಕ್ ಆಗಿದೆ. ಮೈಸೂರಿನ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡುವ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ನಿನ್ನೆಯಷ್ಟೇ ಕೆಲ ಹೋರಾಟಗಾರರು ಆಕಾಶವಾಣಿ ಎದುರಿನ ವಿವೇಕಾನಂದ ಪಾರ್ಕ್ ಬಳಿ ಇರೋ ರಸ್ತೆಗೆ ಪ್ರಿನ್ಸೆಸ್ ಅಂತ ಬೋರ್ಡ್ ಹಾಕಿ ಪೂಜೆ ಮಾಡಿದ್ರು. ಇದು ಇತಿಹಾಸ ಪ್ರಸಿದ್ಧ ಪ್ರಿನ್ಸೆಸ್ ರಸ್ತೆ, ಯಾವುದೇ ಕಾರಣಕ್ಕೂ ಸಿಎಂ ಹೆಸರು ಇಡಬಾರದು ಅಂತ ಆಕ್ರೋಶ ಹೊರಹಾಕಿದ್ರು. ಇದರ ಬೆನ್ನಲ್ಲೇ ಪಾಲಿಕೆ ಅಧಿಕಾರಿಗಳು ಮಂಗಮಾಯ ಮಾಡಿದ್ದಾರೆ. ಕತ್ತಲು ಆವರಿಸುತ್ತಿದ್ದಂತೆ ಪ್ರಿನ್ಸೆಸ್ ರಸ್ತೆ ಅಂತ ಹಾಕಿದ್ದ ಬೋರ್ಡ್ ಅನ್ನ ತೆರವುಗೊಳಿಸಿದ್ದಾರೆ.
ಇದರಿಂದ ಸಿಟ್ಟಿಗೆದ್ದ ಹೋರಾಟಗಾರರ ನಿಯೋಗ ಪಾಲಿಕೆಗೆ ಭೇಟಿ ನೀಡಿ ಒಂದಷ್ಟು ದಾಖಲೆ ಕೊಟ್ಟು ಬಂದಿದ್ದಾರೆ. 1948ರಲ್ಲೇ ಮಿರ್ಜಾ ಇಸ್ಮಾಯಿಲ್ ಸಂಬಂಧಿಗೆ ಪತ್ರ ಬರೆದಿದ್ರು. ಈ ರಸ್ತೆಯಲ್ಲಿ ಅನೇಕ ಮಹನೀಯರು ವಾಸವಿದ್ರು. ಅಂದೇ ಪ್ರಿನ್ಸೆಸ್ ರಸ್ತೆ ಅಂತ ನಾಮಕರಣ ಮಾಡಿದ್ದಾರೆ. ಒಂದು ವೇಳೆ ಹೆಸರು ಬದಲಿಸಿದ್ದೇ ಆದರೆ ಕಾನೂನು ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಹಗರಣಗಳು ವಾದ ವಿವಾದಗಳು ಬೇಡ ಅಂತ ಅವರ ಹತ್ರನೂ ಮಾತಾಡ್ತೀವಿ. ಬಹುಶಃ ನಮಗಿರೋ ವಿಶ್ವಾಸದಲ್ಲಿ ಅವರೇ ಇದನ್ನು ಬೇಡ, ನನ್ನ ಹೆಸರಿಡೋದು ಬೇಡ ಅಂತ ಹೇಳುವಂಥ ಪರಿಸ್ಥಿತಿ ಬರುತ್ತೆ. ಅಧಿಕಾರಿಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನಮ್ಮ ಮನವಿಯನ್ನು ದಾಖಲಾತಿಯನ್ನು ಪರಿಗಣಿಸದೆ ಏಕಪಕ್ಷೀಯವಾಗಿ ನಡ್ಕೊಂಡ್ರೆ ಅನಿವಾರ್ಯವಾಗಿ ನಾವು ನ್ಯಾಯಾಲಯಕ್ಕೆ ಹೋಗೋದಂತೂ ಖಚಿತ. ಇದೆಲ್ಲದರ ನಡುವೆ ಸುದ್ದಿಗೋಷ್ಠಿ ನಡೆಸಿದ ಎಂಎಲ್ಸಿ ಎಚ್ ವಿಶ್ವನಾಥ್ ಯಾವುದೇ ಕಾರಣಕ್ಕೂ ಹೆಸರು ಬದಲಿಸಬಾರದು, ಸಿಎಂ ಸಿದ್ದರಾಮಯ್ಯರ ಹೆಸರನ್ನ ಅವರ ಬೆಂಬಲಿಗರೇ ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಅಂತ ಕಿಡಿಕಾರಿದ್ರು. ಸಿದ್ದರಾಮಯ್ಯನವರೇ, ದಯಮಾಡಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಒಬ್ಬ ಸ್ನೇಹಿತನಾಗಿ ಆ ರಸ್ತೆಗೆ ಹೆಸರಿಟ್ಕೊಂಡು ಏನು ಮಾಡ್ತೀರಿ? ಯಾರು ಆ ರೀತಿ ನೀವು ಹೇಳಬೇಕೇ ಬೇಡ್ರೆ ಯಾಕಪ್ಪ ಇದೆಲ್ಲ. ಇನ್ನು ಇತಿಹಾಸಕಾರ ಧರ್ಮೇಂದ್ರ ಅವರು ಪ್ರಿನ್ಸೆಸ್ ರಸ್ತೆಗೆ ಸಂಬಂಧಿಸಿದ ಒಂದಿಷ್ಟು ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಬಹಳ ವರ್ಷಗಳಿಂದ ಪ್ರಿನ್ಸೆಸ್ ರಸ್ತೆ ಅಂತಾನೇ ಇರೋದು, ನೀವು ನಾಮಫಲಕ ಹಾಕಿಲ್ಲ ಅಂದ್ರೆ ಅದು ನಿಮ್ಮ ಕಿಡಿಗೇಡಿತನ ಅಂತ ದಾಖಲೆ ಸಮೇತ ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರದವರೇ ಡಿಪಾರ್ಟ್ಮೆಂಟ್ ಆಫ್ ಸರ್ವೆ ಮೈಸೂರು ಟೂರ್ ಮ್ಯಾಪ್ ಮಾಡಿ ಅದರಲ್ಲಿ ಪ್ರಿನ್ಸೆಸ್ ರಸ್ತೆಯನ್ನು ಮೆನ್ಷನ್ ಮಾಡಿದ್ದಾರೆ. ನೋಡಿ, ನಾವು ಮೈಸೂರು ಜನ, ನೀವು ಅದನ್ನ ಬೋರ್ಡಲ್ಲಿ ಹೆಸರು ಚೇಂಜ್ ಮಾಡಿದ್ರೆ ನಮ್ಮ ಹೃದಯದಿಂದ ಚೇಂಜ್ ಮಾಡೋಕ್ಕಾಗ್ತೇನ್ರಿ? ಆಗಲ್ಲ. ನಾವು ಈ ಮುಸಿರಿರೋವರೆಗೂ ನಾವು ಪ್ರಿನ್ಸೆಸ್ ರಸ್ತೆ ಅಂತಾನೆ ಅದನ್ನು ಕರೆಯೋದು. ಪ್ರಿನ್ಸೆಸ್ ಹೆಸರಿಗೆ ದಾಖಲೆ ಇಲ್ಲ ಎಂದ ಪಾಲಿಕೆ, ಇತಿಹಾಸದ ಸಾಕ್ಷಿ ಕೊಟ್ಟು ಯದುವೀರ್ ಸಿಟ್ಟು. ಮೈಸೂರು ಪಾಲಿಕೆ ಆಯುಕ್ತ ಅಶಾದ್ ರೆಹಮಾನ್ ಶರೀಫ್ ಸಾಹೇಬ್ರು ಪ್ರಿನ್ಸೆಸ್ ಹೆಸರಿಟ್ಟಿದ್ದಕ್ಕೆ ಸಾಕ್ಷಿನೇ ಇಲ್ಲ ಅಂದಿದ್ರು. ಆದ್ರಿವತ್ತು ರಾಜವಂಶಸ್ಥ ಹಾಗೂ ಸಂಸದರೂ ಆಗಿರುವ ಯದುವೀರ್ ಕೃಷ್ಣದತ್ತ ಒಡೆಯರ್ ಇತಿಹಾಸದ ಸಾಕ್ಷಿಗಳನ್ನ ಸಲ್ಲಿಸಿದ್ರು. ಪಾಲಿಕೆ ಆಯುಕ್ತರನ್ನ ಭೇಟಿ ಮಾಡಿ ಹೆಸರು ಬದಲಿಸದಂತೆ ಸೂಚನೆಯನ್ನೂ ನೀಡಿದ್ರು. ಮಾಹಿತಿಗಳು ಇದಾವೆ, ದಾಖಲೆಗಳಿದಾವೆ, ಇದೆಲ್ಲನೂ ಕೂಡ ಅವರು ಸಂಗ್ರಹಿಸಿ ಅವ್ರಿಗೆ ಕೊಟ್ಟಿದ್ದೀವಿ. ಅದರ ಮೂಲಕ ಅವರು ಸಹ ಏನು ಮತ್ತೊಮ್ಮೆ ಇದು ಪರಿಶೀಲನೆ ಮಾಡಿ ಎಲ್ಲ ದಾಖಲೆಗಳನ್ನು ಏನು ಕೊಟ್ಟಿದ್ದೀವಿ ಅದನ್ನ ಪರಿಗಣಿಸಿ ಅವರ ನಿಲುವಲ್ಲೂ ಸಹ ಒಂದು ಬದಲಾವಣೆ ಬರ್ಬೋದು ಅಂತ ನಾವು ಅವರಲ್ಲಿ ನಂಬಿಕೆಯನ್ನು ಇಟ್ಟಿದ್ದೀವಿ. ಹಾಗಿದ್ರೆ ಮೈಸೂರು ಮಹಾನಗರ ಪಾಲಿಕೆ ವಾದ ಏನಾಗಿತ್ತು, ಇವತ್ತು ಯದುವೀರ್ ಕೊಟ್ಟಿರುವ ಸಾಕ್ಷಿಗಳೇನು ಅಂತ ನೋಡೋದಾದ್ರೆ, ಕೆಆರ್ಎಸ್ ರಸ್ತೆಗೆ 1921ರಲ್ಲೇ ಪ್ರಿನ್ಸೆಸ್ ರಸ್ತೆ ಎಂದು ನಾಮಕರಣ ಮಾಡಿರುವುದಕ್ಕೆ ಇತಿಹಾಸಗಳಲ್ಲಿ ಉಲ್ಲೇಖವಿದೆ. 1921ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದಲೇ ಪ್ರಿನ್ಸೆಸ್ ರಸ್ತೆ ಉದ್ಘಾಟನೆಯಾಗಿದೆ. ಪ್ರಿನ್ಸೆಸ್ ಕೃಷ್ಣರಾಜಮಣ್ಣಿ ಸ್ಯಾಮಿಟೋರಿಯಂ ವೇಳೆ ನಾಮಕರಣ ಮಾಡಿರುವುದಕ್ಕೆ ಸಾಕ್ಷಿ ಇದೆ. ದಿವಾನ್ ಸರ್ ಮಿರ್ಜಾ ಇಸ್ಮಾಯಿಲ್ ಇದೇ ರಸ್ತೆಯಲ್ಲಿ ವಾಸವಿದ್ರು. 1948ರಲ್ಲಿ ಮಿರ್ಜಾ ಇಸ್ಮಾಯಿಲ್ ಸಂಬಂಧಿಗೆ ಒಂದು ಪತ್ರ ಬಂದಿತ್ತು. ಆ ಪತ್ರದಲ್ಲಿ ಪ್ರಿನ್ಸೆಸ್ ರಸ್ತೆ ಒಂಟಿಕೊಪ್ಪಲು ಎಂದು ಉಲ್ಲೇಖ ಇರೋ ಪತ್ರ ಸಿಕ್ಕಿದೆ. ಪ್ರವಾಸೋದ್ಯಮ ಇಲಾಖೆಯ ಟೂರ್ ಗೈಡ್ನಲ್ಲೂ ಉಲ್ಲೇಖವಿದೆ. 1970ರ ಅವಧಿಯ ಮೈಸೂರು ಮ್ಯಾಪಲ್ಲೂ ಪ್ರಿನ್ಸೆಸ್ ರಸ್ತೆ ಅನ್ನೋದಿದೆ. ರೈಲ್ವೆ ಇಲಾಖೆಯ ದಾಖಲೆಗಳಲ್ಲಿ ಅಷ್ಟೇ ಯಾಕೆ, ಇತ್ತೀಚಿನ ವರ್ಷಗಳಲ್ಲಿ ಸ್ಥಳೀಯರ ಆಧಾರ್ ಕಾರ್ಡ್ಗಳಲ್ಲೂ ಪ್ರಿನ್ಸೆಸ್ ರಸ್ತೆ ಹೆಸರಿನ ಉಲ್ಲೇಖವಿದೆ. ಇಷ್ಟು ಸಾಕ್ಷಿಗಳನ್ನ ಇವತ್ತು ರಾಜವಂಶಸ್ಥ ಹಾಗೂ ಬಿಜೆಪಿ ಸಂಸದ ಯದುವೀರ್ ಮೈಸೂರು ಮಹಾನಗರ ಪಾಲಿಕೆಗೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಸಾಕ್ಷಿ ಕೊಟ್ಟ ಮೇಲೂ ಸಿದ್ದರಾಮಯ್ಯ ಹೆಸರಿಡ್ತೀವಿ ಅಂದ್ರೆ ಕಾನೂನು ಹೋರಾಟದ ಎಚ್ಚರಿಕೆಯನ್ನೂ ಕೊಟ್ಟಿದ್ದಾರೆ. ಇದೆಲ್ಲಾನು ಕೂಡ ಉಲ್ಲೇಖ ಮಾಡಿದ ನಂತರವೂ ಕೂಡ ಅವರು ಈ ರೀತಿಯ ಒಂದು ಹೋರಾಟ ಮಾಡ್ತಾರೆ ಅಂದ್ರೆ ನಾವು ಸಹ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀವಿ. ಈಗಾಗಲೇ ನಮ್ಮ ಏನು ವಾಣಿವಿಲಾಸ್ ರಸ್ತೆ ಇದೆ ಅದನ್ನು ಕೂಡ ನಾಮಕರಣ ಮಾಡಲಿಕ್ಕೆ ಮುಂದುವರಿತಾ ಹೋಗಿದ್ರು. ಆ ಸಮಯದಲ್ಲೂ ಕೂಡ ನ್ಯಾಯಾಲಯದಿಂದ ಬಹಳ ಒಳ್ಳೆಯ ಒಂದು ತೀರ್ಮಾನ ಬಂದಿತ್ತು. ಏನು ಐತಿಹಾಸಿಕ ಹೆಸರುಗಳಿದ್ದಾರೆ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಇರಕ್ಕಿಲ್ಲ ಅಂತ. ಒಟ್ನಲ್ಲಿ ಮೈಸೂರು ಅಂಗಳದಲ್ಲೀಗ ನಾಮಕರಣ ಕುಸ್ತಿ ಶುರುವಾಗಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು. ರಾಜ್ಯದಲ್ಲಿ ಸಂಕ್ರಾಂತಿ ಬಳಿಕ ಸಂಪುಟ ಪುನರ್ರಚನೆ ಆಗುವಂತಹ ನಿರೀಕ್ಷೆಯನ್ನು ಬಹಳಷ್ಟು ಜನ ಇಟ್ಕೊಂಡಿದ್ದಾರೆ. ವಿಶೇಷವಾಗಿ ಯಾರೆಲ್ಲ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದಾರೋ ಅಂಥವ್ರ ಪ್ರಕಾರವಾಗಿ ಸಂಪುಟಕ್ಕೆ ಪುನರ್ರಚನೆ ಆಗುತ್ತೆ ಅಂತ ಇದೆ. ಇನ್ನು ಬಿಜೆಪಿಯಲ್ಲೂ ಕೂಡ ನಾಯಕತ್ವ ಬದಲಾವಣೆ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಬದಲಾವಣೆಯ ಸುದ್ದಿ ಸದ್ದು ಮಾಡ್ತಾ ಇರುವಂತಹ ಮಧ್ಯೆನೇ ಕೇಂದ್ರ ಸಚಿವ ಹಾಗೂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಇವತ್ತು ರಾಜ್ಯಕ್ಕೆ ಬಂದಿದ್ದಾರೆ. ಸಂಕ್ರಾಂತಿ ಬಳಿಕ ಸಂಪುಟ ಪುನಾರಚನೆ ಫಿಕ್ಸ್.
ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 2 ವರ್ಷಗಳ ಸನಿಹದಲ್ಲಿದೆ. ಕಳೆದೆರಡು ತಿಂಗಳ ಹಿಂದೆ ಸಂಪುಟ ಪುನಾರಚನೆ ಬಗ್ಗೆ ಮಾತುಗಳು ಕೇಳಿ ಬಂದಿದ್ವು. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಹುಟ್ಟು ಹಾಕಿದ್ವು. ಈಗ ಮತ್ತೆ ಸಂಪುಟ ಪುನಾರಚನೆ ಮಾತುಗಳು ಕೇಳಿ ಬಂದಿವೆ. ಹೈಕಮಾಂಡ್ನಿಂದ ಒಪ್ಪಿಗೆ ಸಿಕ್ಕರೆ ಸಂಕ್ರಾಂತಿ ಬಳಿಕ ಸಂಪುಟಕ್ಕೆ ಸರ್ಜರಿ ಆಗುವುದು ನಿಶ್ಚಿತ. ಸಂಪುಟ ಪುನಾರಚನೆ ಬಗ್ಗೆ ಸುಳಿವು ನೀಡಿರುವ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ, ಸಂಪುಟ ಪುನಾರಚನೆ ಬಗ್ಗೆ ಹೈಕಮಾಂಡ್ಗೆ ವರದಿ ಕೊಟ್ಟಿದ್ದೇವೆ. ಸಚಿವರೆಲ್ಲರೂ ಅವರವರ ಕಾರ್ಯವೈಖರಿ ಬಗ್ಗೆ ವರದಿ ಕೊಟ್ಟಿದ್ದಾರೆ. ಮುಂದಿನ ತೀರ್ಮಾನ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂದಿದ್ದಾರೆ. ಸಿಎಂ ಕೊಟ್ಟಿರ್ತಾರೆ, ಅಧ್ಯಕ್ಷ ಕೊಟ್ಟಿರ್ತಾರೆ, ನಮ್ಗೇನು ಕೊಡ್ತಾರೆ ಅವರು? ಅಲ್ಲ, ರಿಪೋರ್ಟ್ ನಾವೇನೇನು ಎಲ್ಲಿ ಹೋಗಿದ್ದೀವಿ, ಎಷ್ಟು ಸಾರಿ ನೀವು ಕಾಂಗ್ರೆಸ್ ಆಫೀಸ್ಗೆ ಹೋಗಿದ್ರಿ, ನಿಮ್ಮ ಜಿಲ್ಲೆಗೆ ಬೇರೆ ಟೂರ್ ಏನೇನು ಮಾಡಿದ್ರಿ, ಸಾರ್ವಜನಿಕರಿಗೆ ಎಷ್ಟು ಭೇಟಿ ಆಗ್ತಾರೆ ಕೇಳಿದಾರೆ, ಮಾಹಿತಿ ಇಲಾಖೆಯಲ್ಲಿ ಏನೇನು ಮಾಡಿದ್ರಿ, ಏನೇನು ಪ್ರಗತಿ ಅಂತ ಕೇಳಿದಾರೆ. ಅದೆಲ್ಲ ಕೊಟ್ಟಿದ್ದೀವಿ. ಸಾರ್ವಜನಿಕ ಭೇಟಿ ಆಗೋದು, ಪಬ್ಲಿಕ್ ಭೇಟಿ ಆಗೋದು, ಪಕ್ಷದ ಸಂಘಟನೆಗೆ ಎಷ್ಟು ದುಡ್ಡು ಕೊಡ್ರಿ ಅವೆಲ್ಲ ಕೇಳಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಮಂತ್ರಿಗಳು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಮುಜುಗರ ಆಗುವಂತೆ ಪದೇ ಪದೇ ವಿವಾದ ಎಬ್ಬಿಸ್ತಾ ಇರುವ ಸಚಿವರು, ತಮ್ಮ ಇಲಾಖೆಯನ್ನ ಸರಿಯಾಗಿ ನಿಭಾಯಿಸದವರು, ಭ್ರಷ್ಟಾಚಾರದ ಆರೋಪಗಳನ್ನು ಹೊತ್ತಿರುವ ಸಚಿವರನ್ನ ಸಂಪುಟದಿಂದ ತೆಗೆದುಹಾಕಲು ಸಿಎಂ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಸರ್ಕಾರದ ವರ್ಚಸ್ಸು ಕುಂದಿಸುವಂತಹ ಸಚಿವರು, ಶಾಸಕರಿಗೆ ಹಾಗೂ ಜನರ ಸಮಸ್ಯೆಗಳಿಗೆ ಸ್ಪಂದಿಸದಂತಹ ಸಚಿವರು ಪಟ್ಟ ಕಳೆದುಕೊಳ್ಳುವುದು ಗ್ಯಾರಂಟಿ ಎನ್ನಲಾಗ್ತಿದೆ. ಈ ಲಿಸ್ಟ್ನಲ್ಲಿ 10 ರಿಂದ 15 ಸಚಿವರ ಹೆಸರಿವೆ. ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರಾ? ಕಳೆದ ವಾರವಷ್ಟೇ ಒಬ್ಬರಿಗೆ ಒಂದೇ ಹುದ್ದೆ ಎಂಬ ನೀತಿ ಬಗ್ಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮಾತಾಡಿದ್ರು. ಈಗ ಡಿಸಿಎಂ ಹುದ್ದೆ ಜೊತೆ 2 ಪ್ರಬಲ ಖಾತೆಗಳು ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಡ್ತಾರಾ ಅನ್ನುವ ಚರ್ಚೆ ಶುರುವಾಗಿದೆ. ನಾನು ಆಕಾಂಕ್ಷಿ ಅಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರೆ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂದ್ರು ಈಶ್ವರ್ ಖಂಡ್ರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತ ಒತ್ತಡ ಇತ್ತು ಸರ್, ಎಲ್ಲಿವರೆಗೂ? ಇಲ್ಲ, ಅದು ನಮಗೆ ಅದ್ರ ಬಗ್ಗೆ ಐಡಿಯಾ ನಿನ್ನೆ ಕೂಡ ಹೇಳಿದ್ರೆ ಅದ್ರ ಬಗ್ಗೆ ಇಲ್ಲ, ನಾವೇನು ಆಕಾಂಕ್ಷಿಗಳಿಲ್ಲ ಹೇಳಿದ್ದೇನೆ. ಇವತ್ತು ವರಿಷ್ಠರು ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಅರಣ್ಯ ಇಲಾಖೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ಜವಾಬ್ದಾರಿ ಪ್ರಾಮಾಣಿಕತೆಯಿಂದ ಉತ್ತಮವಾಗಿ ಇವತ್ತು ಅರಣ್ಯ ಇಲಾಖೆಯಲ್ಲಿ ಸೇವೆ ಮಾಡ್ತಾ ಇದ್ದೇನೆ. ಮತ್ತೆ ಇವತ್ತು ಕೆಪಿಸಿಸಿ ಅಧ್ಯಕ್ಷರ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಬಿಜೆಪಿಯಲ್ಲೂ ಅಧ್ಯಕ್ಷ ಗಾದಿ ಬದಲಾವಣೆ ಸುಳಿವು. ಯತ್ನಾಳ್ ವಿಜಯೇಂದ್ರ ಬಣ ಬಡಿದಾಟ ಜೋರು. ರಾಜ್ಯ ಬಿಜೆಪಿಯಲ್ಲಿನ ಸಂಘರ್ಷ ಮತ್ತೆ ದಿಲ್ಲಿ ಅಂಗಳಕ್ಕೆ ತಲುಪಿದೆ. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಬೇಕು ಅಂತ ಯತ್ನಾಳ್ ಬಣ ಪಟ್ಟು ಹಿಡಿದಿದೆ. ಇದರ ಮಧ್ಯೆನೇ ಮೊನ್ನೆ ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಿದ್ದ ವಿಜಯೇಂದ್ರ ನಿನ್ನೆ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ರು. ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಜೊತೆಗೆ ಜನವರಿ 4 ಮತ್ತು 5ರಂದು ಬಳ್ಳಾರಿಯ ಕಂಪ್ಲಿಯಿಂದ 2ನೇ ಹಂತದ ವಕ್ಫ್ ಹೋರಾಟಕ್ಕೆ ಬಿಜೆಪಿ ರೆಬೆಲ್ಸ್ ಸಜ್ಜಾಗಿದ್ದಾರೆ. ರೆಬೆಲ್ಗಳ 2ನೇ ಹಂತದ ವಕ್ಫ್ ಹೋರಾಟಕ್ಕೆ ಬ್ರೇಕ್ ಹಾಕುವಂತೆ ಮನವಿ ಮಾಡಿದ್ದಾರೆ ವಿಜಯೇಂದ್ರ. ಎಚ್ಚರಿಕೆ ಮಧ್ಯೆಯೂ ಮತ್ತೆ ಪ್ರತ್ಯೇಕ ಹೋರಾಟಕ್ಕೆ ಯತ್ನಾಳ್ ಟೀಮ್ ಮುಂದಾಗಿದೆ. ವಕ್ಫ್ ವಿರುದ್ಧದ 2ನೇ ಹಂತದ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ರೆಬೆಲ್ಸ್ನಿಂದ ಪಕ್ಷ ಸಂಘಟನೆಗೆ ಅಡಚಣೆಯಾಗ್ತಿದೆ. ನಮ್ಮ ಒಳ ಜಗಳದಿಂದ ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರ ಆಗ್ತಿದೆ. ರೆಬೆಲ್ಸ್ನಿಂದ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗ್ತಿದೆ. ಇದು ಹೀಗೆ ಮುಂದುವರಿದರೆ ಮುಂಬರುವ ಚುನಾವಣೆಗಳಿಗೆ ಅಡಚಣೆ ಆಗಲಿದ್ದು, ರೆಬೆಲ್ಸ್ ವಿರುದ್ಧ ಶೀಘ್ರ ಕಠಿಣ ಕ್ರಮ ಕೈಗೊಳ್ಳಿ ಅಂತ ವಿಜಯೇಂದ್ರ ಅಮಿತ್ ಶಾಗೆ ಮನವಿ ಮಾಡಿದ್ದಾರೆ. ರಾಜ್ಯಕ್ಕೆ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಆಗಮನ.